ಇವತ್ತು ಕೂಡ ಸದನದಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಆಗಬಹುದು. ಅದರಲ್ಲೂ ಕೂಡ ಟ್ಯಾಕ್ಸ್ ಟೆರರಿಸಂ ಅಂತಂದ್ರೆ ಸಿಜೆ ರಾಯ್ ಪ್ರಕರಣಕ್ಕೂ ಅಥವಾ ಈ ಒಂದು ಟ್ಯಾಕ್ಸ್ ವಿಚಾರಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಆಗುತ್ತಾ, ಲಿಂಕ್ ಆದ್ರೂ ಕೂಡ ಯಾವೊಂದು ವಿಚಾರದಲ್ಲಿ ಇವತ್ತು ಕೂಡ ಗದ್ದಲ ಆಗಬಹುದು ಅಥವಾ ಯಾವೊಂದು ವಿಚಾರ ಇವತ್ತು ಹೈಲೈಟ್ ಆಗಬಹುದು ಸದನದಲ್ಲಿ ಅನ್ನೋ ಚರ್ಚೆ ಇದೆ. ಹಾಗಾಗಿ ಇವತ್ತು ಸದನದಲ್ಲಿ ಗದ್ದಲಕ್ಕೆ ಕಾರಣ ಆಗುತ್ತಾ ಟ್ಯಾಕ್ಸ್ ಟೆರರಿಸಂ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಸಿಜೆ ರಾಯ್ ಪ್ರಕರಣ ಇಟ್ಕೊಂಡು ಗದ್ದಲ ಸಾಧ್ಯತೆ ಇದೆ. ಸಾವಿನ ಹಿಂದೆ ಐಟಿ ಅಧಿಕಾರಿಗಳ ಕಿರುಕುಳ ಆರೋಪ ಕೇಳಿ ಬಂದಿದೆ. ಈಗಾಗಲೇ ಐಟಿ ಅಧಿಕಾರಿಗಳ ಟಾರ್ಚರ್ ಇಂದನೇ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂತ ಆರೋಪ. ರಾಜ್ಯಪಾಲರ ಭಾಷಣ ಮೇಲೆ ಹಲವರು ಚರ್ಚೆ, ಆಡಳಿತ, ವಿಪಕ್ಷ ನಾಯಕರಿಂದಲೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಏನು ಕಾನೂನು ಸುವ್ಯವಸ್ಥೆ, ನಿಗಮಗಳ ಅನುದಾನ ಕೊರತೆ, ಹಲವು ವಿಚಾರಗಳ ಕುರಿತು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ವಿಪಕ್ಷ ನಾಯಕರಿಂದ ಸರ್ಕಾರದ ವಿರುದ್ಧ ಆರೋಪ, ಎಲ್ಲದಕ್ಕೂ ಇಂದು ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೊಡ್ತಾರಾ? ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯದ ಚರ್ಚೆಯ ಭಾಷಣ ಆಗಬಹುದು. ಇನ್ನು ಬಹಳಷ್ಟು ವಿಚಾರಗಳ ಕುರಿತು ಇವತ್ತು ಸಿಎಂ ಸಿದ್ದರಾಮಯ್ಯ ಏನಾದರೂ ಉತ್ತರ ಕೊಡ್ತಾರಾ? ವಿಪಕ್ಷಗಳು ಏನೆಲ್ಲಾ ಪ್ರಶ್ನೆಗಳು ಕೇಳ್ತಾರಾ? ಅದಕ್ಕೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡ್ತಾರಾ ಅನ್ನೋ ಪ್ರಶ್ನೆ. ಅದರಲ್ಲೂ ಕೂಡ ಕಳೆದ ಬಾರಿ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ, ಅಂದ್ರೆ ಇವಾಗೇನು ಅಧಿವೇಶನ ನಡೀತಾ ಇದೆಯೋ ಇದೇ ಒಂದು ಜಂಟಿ ಅಧಿವೇಶನದ ಮೊದಲನೇ ದಿನ ರಾಜ್ಯಪಾಲರು ಭಾಷಣವನ್ನು ಓದಿರಲಿಲ್ಲ. ರಾಜ್ಯ ಸರ್ಕಾರದಿಂದ ಕೊಟ್ಟಿರುವಂತಹ ಭಾಷಣವನ್ನು ಓದಿರಲಿಲ್ಲ. ಹಾಗೆ ತೆರಳಿದ್ರು. ಕೇವಲ ಒಂದು 30 to 40 ಸೆಕೆಂಡ್ ಅವ್ರದೇ ಆದಂತಹ ಒಂದು 2 ಮಾತುಗಳನ್ನು ಹೇಳಿ ಅಲ್ಲಿಂದ ಎಕ್ಸಿಟ್ ಆಗಿದ್ರು. ಅದಾದ ನಂತರ ಬಹಳಷ್ಟು ಹೈಡ್ರಾಮಾ ನಡೆದಿತ್ತು. ಆ ಸಂದರ್ಭದಲ್ಲಿ ಬಹಳಷ್ಟು ಗದ್ದಲ, ಗಲಾಟೆ ಎಲ್ಲವೂ ಕೂಡ ನಡೆದಿತ್ತು. ಈ ವಿಚಾರ ಮತ್ತೊಮ್ಮೆ ಏನಾದರೂ ಪ್ರಸ್ತಾಪ ಆಗುತ್ತಾ ಇವತ್ತು ಸದನದಲ್ಲಿ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಇವತ್ತು ಅದೇ ವಿಚಾರಕ್ಕೆ ಕುರಿತು ವಿಪಕ್ಷಗಳು ಪ್ರಶ್ನೆ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡ್ತಾರಾ ಅಥವಾ ಏನೆಲ್ಲ ವಾಗ್ವಾದ ಆಗಬಹುದು ಅನ್ನುವಂಥದ್ದು. ಈ ವೇಳೆ ಆಡಳಿತ ವಿಪಕ್ಷಗಳ ನಡುವೆ ಜಟಾಪಟಿ ಆಗುವಂತ ಸಾಧ್ಯತೆ ಇದೆ. ಒಂದು ಕಡೆ ಇಲ್ಲಿ ಸಿಜೆ ರಾಯ್ ಪ್ರಕರಣ, ಮತ್ತೊಂದು ಕಡೆ ರಾಜ್ಯಪಾಲರ ಭಾಷಣ ಪ್ರಕರಣ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಇವತ್ತು ಸದನದಲ್ಲಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಾಗಿ ಹೈಲೈಟ್ ಆಗುವಂತ ಸಾಧ್ಯತೆ ಇದೆ? ಅದರಲ್ಲೂ ಕೂಡ ಒಂದು ಸಿಜೆ ರಾಯ್ ಪ್ರಕರಣ, ಮತ್ತೊಂದು ಕಡೆ ಇಲ್ಲಿ ಮೊದಲನೇ ದಿನ ಅಧಿವೇಶನದ ಮೊದಲನೇ ದಿನ ಏನ್ ಡ್ರಾಮಾ ನಡೆದಿತ್ತು ಆ ಒಂದು ಹೈ ಡ್ರಾಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮತ್ತೊಮ್ಮೆ ಇವತ್ತು ಏನಾದರೂ ಚರ್ಚೆ ಆಗುವಂತ ಸಾಧ್ಯತೆ ಇದೆಯಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆಯ ಕಲಾಪ ಕೂಡ ಆರಂಭವಾಗುತ್ತದೆ. ಪ್ರಮುಖವಾಗಿ ಇವತ್ತು ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಮಾಡಿರ್ತಕ್ಕಂತಹ ಶಾಸಕರ ಭಾಷಣಕ್ಕೆ ಇವತ್ತು ಕೆಲವಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಆಗ್ತಕ್ಕಂತ ಲೋಪದೋಷಗಳನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಹಲವು ಶಾಸಕರು ಕೂಡ ಭಾಷಣದ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆ ಎಲ್ಲಾ ವಿಚಾರಗಳಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ವಿಧಾನಸಭೆಯಲ್ಲಿ ಉತ್ತರವನ್ನು ಕೂಡ ಕೊಡ್ಲಿದ್ದಾರೆ. ಆ ಒಂದು ವೇಳೆ ರಾಜ್ಯಪಾಲರು ಏನು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣವನ್ನು ಮಾಡ್ಬೇಕಾಗಿತ್ತು, ಅಲ್ಲಿ ಕೆಲವೊಂದಿಷ್ಟು ಅವತ್ತು ಏನು ದೊಡ್ಡ ಒಂದು ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಅದಕ್ಕೆ ಕೆಲವೊಂದಿಷ್ಟು ಶಾಸಕರು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಜೊತೆಗೆ ಆಡಳಿತ ಪಕ್ಷದಲ್ಲಿರ್ತಕ್ಕಂತಹ ಶಾಸಕರು ಕೆಲವರು ಟೀಕೆ ಕೂಡ ಮಾಡಿದ್ದಾರೆ. ಕೆಲವರು ಆ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಅದನ್ನ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲ ವಿಚಾರಗಳಿಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಉತ್ತರವನ್ನು ಕೊಡ್ಲಿದ್ದಾರೆ. ಅದರ ಜೊತೆಗೆ ಇವತ್ತು ಉದ್ಯಮಿ ಸಿಜೆ ರಾವ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳು ಸದನದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಅನುಮಾನಾಸ್ಪದವಾಗಿರ್ತಕ್ಕಂತಹ ಸಾವಿನ ಪ್ರಕರಣಕ್ಕೆ ಎಲ್ಲೋ ಒಂದ್ ಕಡೆ ಐಟಿ ಅವರ ಒಂದಿಷ್ಟು ಕಿರುಕುಳ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಆರೋಪಗಳು ಇದಾವೆ. ಹಾಗಾಗಿ ಕೇಂದ್ರ ಸರ್ಕಾರ ವಿರುದ್ಧ ಈಗಾಗಲೇ ರಾಜ್ಯ ಸರ್ಕಾರ ಹಲವು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹಲವು ಅನುದಾನಗಳ ಆಗಿರ್ಬೋದು, ಐಟಿಡಿಯನ್ನ ಕೇಂದ್ರ ಸರ್ಕಾರ ತನ್ನ ಒಂದು ಕೈಗೊಂಡಂತೆ ಆಡಿಸ್ತಾ ಇದೆ ಅನ್ನುವಂಥದ್ದಾಗಿರ್ಬೋದು. ಹೀಗೆ ಹಲವು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರೋಪಗಳನ್ನ ಮಾಡ್ತಾ ಇದೆ. ಅದರಂತೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಸದನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಈ ಒಂದು ಸಿಜೆ ರಾವ್ ಪ್ರಕರಣವನ್ನ ಉಲ್ಲೇಖಿಸಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತನಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಆ ಒಂದು ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ಸೃಷ್ಟಿಯಾಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ರೋಷಿತ್, ಬಸವರಾಜ್, ಇಲ್ಲಿ ಬಹು ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಅಂತಂದ್ರೆ ಎಲ್ಲೋ ಒಂದು ರೀತಿಯಾಗಿ ಕೇಂದ್ರ ಸರ್ಕಾರ ಐಟಿ ಅಧಿಕಾರಿಗಳಿಗೆ ಫುಲ್ ಆಫ್ ಫ್ರೀಡಮ್ ಕೊಟ್ಬಿಟ್ಟಿದೆ. ಅದರಲ್ಲೂ ಕೂಡ ಹೌದು, ಏನೋ ಒಂದು ರೀತಿಯಾಗಿ ಐಟಿ ಅಧಿಕಾರಿಗಳು ಮನಸೋ ಇಚ್ಛೆ ಹೋಗಿ ಗಂಟೆ ವಿಚಾರಣೆ ನಡೆಸ್ತಾರೆ, ಪದೇ ದಾಳಿ ಮಾಡ್ತಾರೆ, ಐಟಿ ದಾಳಿ ಮಾಡ್ತಾರೆ. ಹಾಗಾಗಿ ಅವರು ಅದೇ ಒಂದು ವಿಚಾರವನ್ನ ಏನು ತುಂಬಾ ಟಾರ್ಚರ್ ಆಗಿ ತುಂಬಾ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂಥದ್ದು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇರುವಂಥದ್ದು. ಈ ವಿಚಾರದಲ್ಲಿ ಇವತ್ತು ಬಿಜೆಪಿ ಪಕ್ಷದವರು ಯಾವ ರೀತಿಯಾಗಿ ಉತ್ತರ ಕೊಡ್ಬೋದು, ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತಾರೆ ಇವರು ಅಂತ?
ರೋಶಿನಿ, ಇವತ್ತು ವಿಧಾನಸಭೆಯಲ್ಲಿ ಪ್ರಮುಖವಾಗಿ ಉದ್ಯಮಿ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರು ಸಹಜವಾಗಿ ಆರೋಪವನ್ನು ಮಾಡತಕ್ಕ ಸಾಧ್ಯತೆ ಇದೆ. ಈಗಾಗಲೇ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಕಿಶೋರ್ ಅವರು ಕೂಡ ಕೆಲವಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಐಟಿ ಇಲಾಖೆ ಏನಿದೆ, ಈ ಒಂದು ಐಟಿ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಬಹಳಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಕೆಲವೊಂದಿಷ್ಟರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ಆರೋಪಗಳನ್ನ ಮಾಡಿದ್ರು. ಅದಕ್ಕೆ ಈಗಾಗಲೇ ಸಾಮಾಜಿಕ ಕಾರ್ಯಕರ್ತರು ಕೂಡ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಹಲವು ರೀತಿಯ ಶಾಸಕರು ಕೂಡ ಇವತ್ತು ವಿಧಾನಸಭೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತಾಡುವಂತದ್ದಿದೆ. ಅದಕ್ಕೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಇರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಅವರು ಕೂಡ ಅದಕ್ಕೆ ಪ್ರತಿಯಾಗಿ ಐಟಿ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಅದಕ್ಕೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಆ ಅವಕಾಶ ತಕ್ಕಂತೆ ನಡೆದುಕೊಳ್ಳುತ್ತೆ. ಯಾವುದೇ ರೀತಿ ಅದರ ಏನು ಇವರು ಆರೋಪ ಮಾಡಿದಂತೆ ಯಾವುದು ಕೂಡ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥದ್ದನ್ನೇ ಅವರು ಜರುಗಿಸಬೇಕು, ಅದರ ಹೊರತಾಗಿ ಯಾವುದೇ ರೀತಿ ಕ್ರಮವನ್ನು ಜರುಗಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ರೋಶಿನಿ. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಸದನದಲ್ಲಿ ಬಹು ವಿಶೇಷವಾಗಿ ಇದೆ. ಎರಡು ವಿಚಾರಗಳು ಇವತ್ತು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಒಂದು ರಾಜ್ಯಪಾಲರ ವಿಚಾರ, ಮತ್ತೊಂದು ಕಡೆ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ. ಎರಡರಲ್ಲೂ ಕೂಡ ಇವತ್ತು ಎರಡೂ ಪಕ್ಷಗಳು ಕೂಡ ಒಂದು ಕಡೆ ಬಿಜೆಪಿಯವರು ಆ ಒಂದು ರಾಜ್ಯಪಾಲರ ಒಂದು ಗಲಾಟೆ ನಡೆದಿತ್ತು, ಆ ಸಂದರ್ಭದಲ್ಲಿ ಅದನ್ನ ಅಸ್ತ್ರ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಇಲ್ಲಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣವನ್ನ ಒಂದು ರೀತಿಯಾಗಿ ಅಸ್ತ್ರವನ್ನಾಗಿ ಬಳಸ್ತಾ ಇದೆ. ಹಾಗಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಹಣಕಾಸು ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಐಟಿ ಅಧಿಕಾರಿಗಳಿಗೆ ಫುಲ್ ಆಫ್ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಏನೇ ಇರಲಿ ಹೋಗಿ ದಾಳಿ ಮಾಡಿ ಸುಖ ಸುಮ್ಮನೆ ಅವರಿಗೆ ಈ ರೀತಿಯಾದಂತಹ ಟಾರ್ಚರ್ ಕೊಡ್ಬೋದು, ಏನೇ ಇರಲಿ ಒಟ್ನಲ್ಲಿ ದಾಳಿ ಮಾಡ್ಬೇಕಷ್ಟೇ ಅನ್ನುವಂಥದ್ದು. ಹಾಗಾಗಿ